ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಚೆನ್ನಾಗಿದ್ದೀರಾ? ಇವತ್ತು ಯೇಸುವೊಂದಿಗೆ ಕಾರ್ಯಕ್ರಮದಲ್ಲಿ ವಾಕ್ಯವನ್ನು ಧ್ಯಾನ ಮಾಡಿ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳೋಣವ. ಬನ್ನಿರಿ. ಲೂಕ ಬರೆದಂಥ ಸುವಾರ್ತೆ ಪುಸ್ತಕ 10ನೇ ಅಧ್ಯಾಯ 25, 26, 27ನೇ ವಚನ. ಆಗ ಒಬ್ಬ ಧರ್ಮ ಉಪದೇಶಕನು ಎದ್ದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಕೇಳಲು, ಆತನು ಅವನಿಗೆ, ಶಾಸ್ತ್ರದಲ್ಲಿ ಏನು ಬರೆದಿದೆ, ಹೇಗೆ ಓದಿದ್ದಿ ಎಂದು ಹೇಳಿದನು. ಅದಕ್ಕೆ ಅವನು, ನಿನ್ನ ದೇವರಾಗಿರುವಾಗ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು, ಮತ್ತು ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಬರೆದಿದ್ದೆ ಅಂದನು. ನನ್ನ ಪ್ರಿಯರೇ, ಈಗ ಒಬ್ಬನು ಧರ್ಮೋಪದೇಶಕನು, ಬೋಧನೆ ಮಾಡೋರು. ಆವಾಗ ಅವನು ಏಸಪ್ಪನ ನೋಡಿ ಕೇಳ್ತಾರೆ, ನಿತ್ಯ ಜೀವ ಪಡ್ಕೊಳ್ಳೋದಕ್ಕೆ ನಾನು ಏನು ಮಾಡಬೇಕು ಅಂತ ಕೇಳ್ತಾರೆ. ಪರೀಕ್ಷೆ ಮಾಡೋದಕ್ಕಾಗಿ ಯಾರನ್ನ ಪರೀಕ್ಷೆ ಮಾಡೋದು? ಲೋಕದ ಜನರು, ಪಾಪದಲ್ಲಿರೋರು, ಪರಿಶುದ್ಧವಾದ ದೇವರನ್ನು ಪರೀಕ್ಷೆ ಮಾಡೋದಾ? ಒಂದೊಂದು ದಿನಕ್ಕೂ 10 ನಿಮಿಷಕ್ಕೂ ಪಾಪ ತುಂಬಿರುವಂಥ ಈ ಲೋಕದಲ್ಲಿ, ಬುದ್ಧಿಯಲ್ಲಿ ಪಾಪ, ನೋಟದಲ್ಲಿ ಪಾಪ, ಬಾಯಲ್ಲಿ ಪಾಪ, ಹೃದಯದಲ್ಲಿ ಪಾಪ ತುಂಬಿಕೊಂಡಿರುವಂಥ ಈ ಲೋಕದಲ್ಲಿ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಪರೀಕ್ಷಿಸುವುದಕ್ಕೆ ಒಂದು ಧರ್ಮ ಬೋಧಕನು ಹೋಗಿ ಕೇಳ್ತಾರೆ, ಏಸಪ್ಪ, ನಿತ್ಯ ಜೀವ ಪಡ್ಕೊಳ್ಳೋದಕ್ಕೆ, ಸ್ವರ್ಗ ಹೋಗೋದಕ್ಕೆ, ಪರಲೋಕ ಹೋಗೋದಕ್ಕೆ ನಾನು ಏನು ಮಾಡಬೇಕು ಅಂತ ಕೇಳ್ತಾರೆ. ಕೇಳುವಾಗ, ನೀನು ಧರ್ಮಶಾಸ್ತ್ರದಲ್ಲಿ ಏನು ಓದಿದ್ಯಾ? ಧರ್ಮಶಾಸ್ತ್ರ ಅಂದರೆ ಈ ಲೋಕದಲ್ಲಿ ಇರುವಂಥ ಧರ್ಮಶಾಸ್ತ್ರವನ್ನು ಎಲ್ಲಿ ಓದಿದ್ಯಾ ಅಂತ ಕೇಳ್ತಾರೆ. ನನ್ನ ಪ್ರಿಯರೇ, ನಿನ್ನ ಶಾಸ್ತ್ರದಲ್ಲಿ ಏನು ಓದಿದ್ಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಅಪ್ಪ, ಅದರಲ್ಲಿ ಬರೆದಿದೆ, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಭಕ್ತಿಯಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಬುದ್ಧಿಯಿಂದ ಆರಾಧಿಸಬೇಕು, ನಂಬರ್ 1. ಎರಡನೇದಾಗಿ, ನಿನ್ನ ನೆರೆಯವನನ್ನು ನಿನ್ನ ಪ್ರೀತಿಸ ಹಾಗೆ ನೀನು ಪ್ರೀತಿಸಬೇಕು ಅಂತ ಹೇಳ್ತಾರೆ. ನನ್ನ ಪ್ರಿಯರೇ, ಪೂರ್ಣ ಮನಸ್ಸಿನಿಂದ ದೇವರನ್ನು ಆರಾಧನೆ ಮಾಡೋದು, ಸೇವೆ ಮಾಡೋದೇ ಕಷ್ಟ. ಇದರಲ್ಲಿ ನೆರೆಯವರನ್ನ ನಮ್ಮ ಥರನೇ ಪ್ರೀತಿಸಬೇಕು ಅಂತ ಹೇಳೋರೆ. ನನ್ನ ಪ್ರಿಯರೇ, ಆ ರೀತಿ ನೀವು ಇದೆರಡನ್ನು ಮಾಡಿದ್ರೆ ಸಾಕು, ನಿಮಗೆ ಖಂಡಿತವಾಗಿ ನಿತ್ಯ ಜೀವ ಸಿಗ್ತದೆ. ಹಾಲೆಲೂಯ. ನನ್ನ ಪ್ರಿಯರೇ, ಏಸಪ್ಪನ ನಂಬದೇ ಇರೋರಿಗೆ 2 ಮರಣ, ಏಸಪ್ಪನ ನಂಬಿ ನಡೆಯೋರಿಗೆ ಒಂದೇ ಮರಣ. ನನ್ನ ಪ್ರಿಯರೇ, ಅದೇ ನಿತ್ಯ ಜೀವ. 2ನೇ ಮರಣವನ್ನು ಜಯಿಸುವುದೇ ಏಸಪ್ಪ ಮೇಲೆ ಇಡುವಂಥ ನಂಬಿಕೆ. ನನ್ನ ಪ್ರಿಯರೇ, 2ನೇ ಮರಣವನ್ನು ಜಯಿಸುವುದೇ, ನಿತ್ಯ ಜೀವವನ್ನು ಪಡೆದುಕೊಳ್ಳುವುದೇ, ಏಸಪ್ಪ ಬರ್ಕೊಟ್ಟಿರುವಂಥ ಧರ್ಮಶಾಸ್ತ್ರವನ್ನು ಓದಿ ಅದರ ಪ್ರಕಾರ ನಡಿಬೇಕು. ನನ್ನ ಪ್ರಿಯರೇ, ಕ್ರಿಶ್ಚಿಯನ್ ಆಗೋದ್ರಿಂದ ಯಾರು ಪರಲೋಕಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ನಾನು ಕ್ರಿಶ್ಚಿಯನ್ ಅಂತ ಹೇಳಿಕೊಳ್ಳೋದ್ರಿಂದ ಪರಲೋಕಕ್ಕೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಹಗಲು ಕನಸು ಯಾರಾದರೂ ಕಾಣ್ತಾ ಇದ್ದರೆ ಇವತ್ತಿಗೆ ಅದನ್ನು ಕೊನೆ ಮಾಡಿಬಿಡಿ. ನನ್ನ ಪ್ರಿಯರೇ, ಕ್ರಿಶ್ಚಿಯನ್ ಆಗಿದ್ದೀನಿ, ಸಭೆಗೆ ಹೋಗ್ತೀನಿ, ಇಷ್ಟು ಕಾಣಿಕೆ ಕೊಡ್ತೀನಿ, ನಾನೇ ನಮ್ಮ ಪಾಸ್ಟ್ಗೆ ರೈಟ್ ಹ್ಯಾಂಡು, ಆದ್ದರಿಂದ ನೀವು ತಿಳ್ಕೊಬೇಡಿ ಪರಲೋಕಕ್ಕೆ ಸ್ಟ್ರೈಟಾಗಿ ಹೋಗ್ತೀರಾ ಅಂತ. ಒಂದು ಕಾಲಕ್ಕೂ ಹೋಗೋಕ್ಕಾಗಲ್ಲ. ನನ್ನ ಪ್ರಿಯರೇ, ಏಸಪ್ಪ ನಮಗೆ ಕೊಟ್ಟಿರುವಂಥ ಈ 2 ಕಟ್ಟಳೆಗಳನ್ನು ಯಾರು ಸರಿಯಾಗಿ ಕೈಕೊಂಡು ನಡೀತಾರೋ ಅವರಿಗೆ ನಿತ್ಯ ಜೀವ. ನನ್ನ ಪ್ರಿಯರೇ, ಹಾಲೆಲೂಯ. ದೇವರು ಹೇಳ್ತಾರೆ, ಪೂರ್ಣ ಮನಸ್ಸಿನಿಂದ ನನ್ನನ್ನು ಸ್ತುತಿಸಬೇಕು, ಪೂರ್ಣ ಮನಸ್ಸಿರಬೇಕು. ಪೂರ್ಣ ಮನಸ್ಸಿರೋರಿಗೆ ಪಾಪ ಬರಲ್ಲ. ಸಭೆಗೆ ಹೋದರೆ ಏಸಪ್ಪನ ಮಾತ್ರ ನೋಡ್ತಾರೆ. ಪೂರ್ಣ ಬುದ್ಧಿ ಇದ್ದರೆ ಏಸಪ್ಪ ಯಾವ ವಾಕ್ಯ ಕೇಳ್ತಾರೆ, ಯಾವ ವಾಕ್ಯ ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು. ಅವ್ರು ಹೆಂಗೆ, ಇವ್ರು ಹಿಂಗೆ, ಅದಕ್ಕೆಲ್ಲ ಬುದ್ಧಿ ಹೋಗೋದಿಲ್ಲ. ನನ್ನ ಪ್ರಿಯರೇ, ಪೂರ್ಣ ಮನಸ್ಸಿರೋರು ಬೇರೆಯವ್ರ ಮೇಲೆ ಕಣ್ಣು ಹೋಗೋದಿಲ್ಲ. ಪೂರ್ಣ ಬುದ್ಧಿ ಇರೋರು ಬೇರೆ ಯೋಚನೆಗೆ ಸ್ಥಳ ಕೊಡೋದಿಲ್ಲ. ನನ್ನ ಪ್ರಿಯರೇ, ಪೂರ್ಣ ಶಕ್ತಿ ಇರೋರು ಯಾವತ್ತೂ ನಾನು ಬೆಲೆಯಿನ, ನಾನು ಇದು, ನಾನು ಅದು ಅಂತ ಹೇಳ್ಕೊಂಡು ಕೂತ್ಕೊಂಡು ಇರಲ್ಲ. ನನ್ನ ಪ್ರಿಯರೇ, ಪೂರ್ಣ ಮನಸ್ಸಿನಿಂದ ದೇವರಾದ ಯೆಹೋವನನ್ನು ನಾವು ಆರಾಧಿಸೋರಾಗಿರಬೇಕು. ನನ್ನ ಪ್ರಿಯರೇ, ಕೆಲವೊಬ್ಬರಿಗೆ ಹೆಂಗೆ ಗೊತ್ತಾ, ಮನಸ್ಸು ಚೆನ್ನಾಗಿದ್ದರೆ ಆರಾಧನೆಗೆ ಓಡಿ ಬರೋದು, ಹಣಕಾಸು ಸಿಕ್ಬಿಟ್ರೆ ಆವಾಗ ಓಡಿ ಬರೋದು, ಸ್ವಲ್ಪ ಕಷ್ಟ ತೊಂದರೆ ಆದರೆ ಎಲ್ಲಿ ಪೂರ್ಣ ಶಕ್ತಿ, ಎಲ್ಲಿ ಪೂರ್ಣ ಮನಸ್ಸು? ಏನೇ ಬರಲಿ, ಏನೇ ಹೋಗಲಿ, ಯಾವುದೇ ಬರಲಿ, ಸೋತು ಹೋಗೋ ಸಮಯ ಬರಲಿ, ನಷ್ಟವಾಗಲಿ, ಲಾಭವಾಗಲಿ, ಯಾವುದೇ ಸಮಯ ಇದ್ರೂ ಕೂಡ ಪೂರ್ಣ ಮನಸ್ಸಿನಿಂದ ನಾವು ದೇವರನ್ನು ಹುಡುಕಬೇಕು ಅಂತ ಹೇಳ್ತಾರೆ. ನನ್ನ ಪ್ರಿಯರೇ,
ಆದುದರಿಂದ ಅಪೂರ್ಣ ಮನಸ್ಸು ಬರಬೇಕು. ಎಷ್ಟು ಈಸಿಯಾಗಿ ಹೇಳ್ತಾರೆ ಗೊತ್ತಾ? ಯಾಕಮ್ಮ ಸಭೆಗೆ ಬಂದಿಲ್ಲ, ಈ ವಾರ ಯಾಕಮ್ಮ ಆರಾಧನೆಗೆ ಬಂದಿಲ್ಲ? ತುಂಬ ಕಷ್ಟ ಆಯಿತು ಪಾಸ್ಟಮ್ಮ, ತುಂಬ ನೋವಾಯಿತು, ಅದಕ್ಕೆ ಬೇಸರ ಆಯಿತು. ಸರಿ, ಬರೋ ವಾರ ಹೋಗ್ಬಿಡೋಣ. ಪೂರ್ಣ ಮನಸ್ಸ? ತಿರ್ಗಾ ನಿನಗೆ ಆ ಭಾನುವಾರ ಸಿಗ್ತದ? ತಿರ್ಗಾ ನಿನಗೆ ಆರಾಧನೆ ಸಿಗ್ತದ? ಹೆಂಗೆ ನೀನು ನಿತ್ಯ ಜೀವವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ? ನನ್ನ ಪ್ರಿಯರೇ, ಹೇಗೆ ನಿತ್ಯ ಜೀವವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ? ಹೇಗೆ ನೀವು ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ? ಪೂರ್ಣ ಮನಸ್ಸಾಗಿ ಇರೋರು ಯಾರಿಗೂ ಕೆಟ್ಟದ್ದು ಯೋಚನೆ ಮಾಡೋದಿಲ್ಲ. ಪೂರ್ಣ ಮನಸ್ಸು, ಪೂರ್ಣ ಬುದ್ಧಿ, ಪೂರ್ಣ ಮನಸ್ಸುಳ್ಳವರು ಯಾವತ್ತೂ ಯಾರಿಗೂ ಯಾವ ಕೆಟ್ಟದ್ದು ಮಾಡೋದಿಲ್ಲ ನನ್ನ ಪ್ರಿಯರೇ. ಅದೇ ಪ್ರಕಾರ 2ನೇ ಪಾಯಿಂಟ್ ಹೇಳ್ತಾರೆ, ನೆರೆಯವರನ್ನ ನಿನ್ನ ಹಾಗೆ ನೀನು ಪ್ರೀತಿಸಬೇಕು, ನಿನ್ನ ಹಾಗೆ ಪ್ರೀತಿಸಬೇಕು. ಇನ್ನೊಬ್ರಿಗಂದರೆ ನಿನಗೆ ಹೊಟ್ಟೆ ಹೆಂಗೆ ಹಸಿತದೆ ಹಂಗೆ ನೀನು ಅವ್ರನ್ನ ಕೂಡ ಯೋಚನೆ ಮಾಡಬೇಕು. ಯಾರಾಗಿದ್ದರೂ ಕೂಡ ಸರಿ, ಕರೆಕ್ಟಾಗಿರಬೇಕು. ನಿನ್ನ ನೋವು ಯಾವ ರೀತಿ, ಆ ರೀತಿ ಇನ್ನೊಬ್ಬರು ಬಾಧೆ ಕೂಡ ಅದು ನಿಂದು ಅಂತ ನೀನು ಯೋಚನೆ ಮಾಡಬೇಕು. ಎಲ್ಲ ವಿಷಯದಲ್ಲೂ ನಿನ್ನ ನೆರೆಯವರನ್ನು ನಿನ್ನ ಹಾಗೆ ಪ್ರೀತಿಸಬೇಕು ಅನ್ನೋದನ್ನು ನಾವು ಯಾವಾಗಲೂ ಪಾಲಿಸೋರಾಗಿರಬೇಕು ನನ್ನ ಪ್ರಿಯರೇ. ಎಲ್ಲದರಲ್ಲೂ ಆ ರೀತಿಯಾಗಿ ನೀವು ಒಪ್ಪಿಸಿಕೊಟ್ಟು ನೋಡಿ, ಆವಾಗ ಸ್ವರ್ಗಕ್ಕೆ ಹೋಗೋ ದಾರಿ ದಿನನಿತ್ಯ ನಮಗೆ ಕಾಣಿಸ್ಕೊಳ್ತದೆ ನನ್ನ ಪ್ರಿಯರೇ. ಆದುದರಿಂದ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ಜಗಳ ಮಾಡೋದು, ಅಕ್ಕಪಕ್ಕ ಇರೋರ ಹತ್ರ ಜಗಳ ಮಾಡೋದು, ಬಿಟ್ಟುಕೊಡದೆ ಇರೋದು, ಬೇಕಿಲ್ಲದ ಕತೆಗಳನ್ನು ಆಡೋದು, ಮನೆಯಲ್ಲೇ ನಮಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಆಡೋದು. ನನ್ನ ಪ್ರಿಯರೇ, ನಮಗಂದರೆ ತುಂಬ ಗೌರವ, ಆದರೆ ಇನ್ನೊಬ್ರಿಗೆ ಹೇಳಬೇಕಾದ್ರೆ ಅವ್ರಿಗೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಹೆಂಗಂದ್ರೆ ಹೆಂಗೆ ನ್ಯಾಯ ಹೇಳೋದು? ಇದು ನೆರೆಯವ್ರನ್ನ ಪ್ರೀತಿಸೋದಾ? ಫಸ್ಟ್ ನಿಮ್ಮ ಮನೆಯಲ್ಲಿ ಇರೋರನ್ನ ಕರೆಕ್ಟಾಗಿ ಪ್ರೀತಿಸಬೇಕು, ಒಂದೇ ಥರ ಪ್ರೀತಿಸಬೇಕು. ನಿಮ್ಮ ಮನೆಯಲ್ಲಿರುವಂಥ ಅತ್ತೆನ ಪೂರ್ಣ ಮನಸ್ಸಿನಿಂದ ಪ್ರೀತಿಸಬೇಕು, ನಿಮ್ಮ ಸೊಸೆನ ಪೂರ್ಣ ಮನಸ್ಸಿನಿಂದ ಪ್ರೀತಿಸಿ ನಡೆಸಬೇಕು ನನ್ನ ಪ್ರಿಯರೇ. ಆವಾಗಲೇ ಆ ಬುದ್ಧಿ ಅಕ್ಕಪಕ್ಕ ಮನೆಯಲ್ಲಿ ಕೂಡ ಬರೋದು ನನ್ನ ಪ್ರಿಯರೇ. ಆ ರೀತಿಯಾಗಿ ನಾವು ಕಾಯ್ಕೊಂಡು ವಚನಗಳನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಡೆಯುವಾಗ ನಮಗೆ ಪರಲೋಕದ ದಾರಿ ಡೈಲಿ ಕಾಣಿಸ್ತದೆ, ದಿನನಿತ್ಯವೂ ಪರಲೋಕದ ದಾರಿ ಕಾಣಿಸ್ತದೆ. ಈ ಮನಸ್ಸು ಹೇಳ್ತದೆ, ನೀನು ಕರೆಕ್ಟಾಗಿರ್ತೀಯಾ, ನೀನು ನನ್ನ ಜೊತೇಲಿ ಇರ್ತೀಯಾ ಅಂತ ಹೇಳ್ತಾರೆ ನನ್ನ ಪ್ರಿಯರೇ. ಆದುದರಿಂದ ಪೂರ್ಣ ಮನಸ್ಸಿನಿಂದ ದೇವರನ್ನು ಸ್ತುತಿಸಬೇಕು. ಈ ಮನಸ್ಸಲ್ಲಿ ಬೇರೆ ಯಾವುದು ಬರಬಾರ್ದು, ಈ ಲೋಕದ ಕಾರ್ಯಗಳು ಯಾವುದು ಬರಬಾರ್ದು. ಅದೇ ಪ್ರಕಾರ ಬೇರೆ ಒಬ್ಬರನ್ನ ಯಾವ ರೀತಿ ಪ್ರೀತಿಸ್ತೀವೋ, ನಮ್ಮನ್ನು ಹೇಗೆ ಪ್ರೀತಿಸ್ತೀವೋ ಬೇರೆಯವ್ರನ್ನ ಅದೇ ರೀತಿ ಪ್ರೀತಿಸಬೇಕು. ನಿಮ್ಮ ಮಕ್ಕಳ ಮೇಲೆ ಯಾವ ರೀತಿ ಪ್ರೀತಿ ಇಟ್ಟಿರ್ತೀರೋ ಮತ್ತೊಬ್ಬರ ಮೇಲೆ ಅದೇ ಥರ ನೀವು ಪ್ರೀತಿ ತೋರಿಸ್ಬೇಕು. ಯಾವ ರೀತಿ ನೀವು ಕಷ್ಟಪಡುವಾಗ ನೀವು ಗೋಳಾಡ್ತಿರೋ, ಇನ್ನೊಬ್ಬರು ಗೋಳಾಟವನ್ನು ಅದೇ ಥರ ನೀವು ಸ್ವೀಕರಿಸಿಕೊಂಡು ಅವರಿಗೆ ಸಹಾಯ ಮಾಡಬೇಕು. ಸಹಾಯ ಮಾಡೋಕ್ಕೆ ಬಂದಿಲ್ಲ ಕೂಡ ಸರಿ, ಸಮಾಧಾನವಾದರೂ ಹೇಳಬೇಕು ನನ್ನ ಪ್ರಿಯರೇ. ಹಿಂಗೆಲ್ಲ ನೀವು ಇದ್ದು ನೋಡಿ, ಪರಲೋಕದ ಬಾಗಿಲು ದಿನನಿತ್ಯ ನಿಮಗೆ ಕಾಣಿಸ್ಕೊಳ್ತದೆ ನನ್ನ ಪ್ರಿಯರೇ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಈ ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ ಸ್ತೋತ್ರಪ್ಪ, ನೀವು ಹೇಳ್ಕೊಟ್ಟಿದ್ದೀರಪ್ಪ, ಯಾರು ಸ್ವರ್ಗಕ್ಕೆ ಬರೋದಕ್ಕೆ ಸಾಧ್ಯ, ಯಾರು ನಿತ್ಯ ಜೀವವನ್ನು ಪಡ್ಕೊಳ್ಳೋದು? ಪೂರ್ಣ ಮನಸ್ಸಿನಿಂದ ನಿಮ್ಮನ್ನು ಆರಾಧಿಸೋರು ಕರ್ತನೆ ಹೆಸರು ಮಾತ್ರ ಇಟ್ಕೊಂಡು ನಮ್ಮ ಭಾವನೆಗಳು ಗುಣಲಕ್ಷಣಗಳು ಬೇರೆ ಥರ ಇದ್ದರೆ ಪರಲೋಕಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಹೇಳ್ಕೊಡ್ತೀರಾ ಸ್ವಾಮಿ. ಕರ್ತನೆ ಸ್ತೋತ್ರ ರಾಜ. ಅದೇ ರೀತಿಯಾಗಿ ನೆರೆಯವರನ್ನ ಕರ್ತನೆ, ನಮ್ಮನ್ನು ಯಾಕೆ ನಾವು ಪ್ರೀತಿ ಮಾಡ್ತೀವೋ ಅವ್ರನ್ನ ಕೂಡ ಎಲ್ಲರನ್ನ ಕೂಡ ಕರ್ತನೆ ಪ್ರೀತಿ ಮಾಡೋದಕ್ಕೆ ಸಹಾಯ ಮಾಡಿ ಸಪ್ಪ. ಆಶೀರ್ವದಿಸಿ ದಾರಿ ನಡೆಸಪ್ಪ. ಈ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಕರ್ತನೆ ಒಬ್ಬೊಬ್ಬರನ್ನು ಪ್ರೀತಿಸುವುದಕ್ಕೆ ಒಳ್ಳೆ ಹೃದಯವನ್ನು ನಿಮ್ಮ ಮಕ್ಕಳಿಗೆ ಕೂಡಿಸಿಕೊಡು, ನನಗೆ ಕೂಡಿಸಿಕೊಡು ಸ್ವಾಮಿ. ಆಶೀರ್ವದಿಸಿ ದಾರಿ ನಡೆಸಪ್ಪ. ಎಲ್ಲವನ್ನು ತಗ್ಗಿಸಿ ನಿಮ್ಮ ಪಾದದಲ್ಲಿ ಸಮರ್ಪಿಸಿ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಗಾಡ್ ಬ್ಲೆಸ್ ಯು.